ಬಂಧುಗಳೇ ನಮಸ್ಕಾರ. ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತಿನ ನರ್ಮದಾ ಜಿಲ್ಲೆಯ ಗರುಡೇಶ್ವರದಲ್ಲಿದ್ದೀನಿ. ವಿಷ್ಣು ದೇವರು ಈ ಮಾರ್ಗವಾಗಿ ಹೋಗುವಾಗ ಇಲ್ಲಿ ಗಜಾಸುರ ಅನ್ನೋ ಒಬ್ಬ ರಾಕ್ಷಸನಿದ್ದ. ಆ ರಾಕ್ಷಸ ಇಲ್ಲಿನ ತಪಸ್ವಿಗಳಿಗೆ ತೊಂದರೆ ಮಾಡ್ತಿದ್ದ. ಹಾಗಾಗಿ ವಿಷ್ಣುದೇವರು ಹೇಳ್ತಾರೆ, ಆ ಅಸುರನನ್ನು ಸಂಹಾರ ಮಾಡು ಅಂತ ಹೇಳ್ತಾರೆ. ಆಗ ಏನು ಗರುಡ ಬಂದ್ಬಿಟ್ಟು ಆ ಗಜಾಸುರನನ್ನು ವಧೆ ಮಾಡ್ತಾನೆ. ಆಗ ವಧೆ ಮಾಡಿದ್ರಿಂದ ಈ ಕ್ಷೇತ್ರದಲ್ಲಿ ಗರುಡೇಶ್ವರ ಅಂತ ಹೆಸರು ಬರುತ್ತೆ. ಅದು ಕೊರಟೇಶ್ವರನಿಂದ, ಅಂದರೆ ಯಾವಾಗ ಗಜಾಸುರ ಇದ್ದಾನಲ್ಲ ಆತನ ವಧೆ ಮಾಡಿದಾಗ ಆತನ ಅಸ್ಥಿ ಏನಿದೆಯಲ್ಲ, ಆತನ ಶರೀರ, ಮೃತ ಶರೀರ ಈ ನರ್ಮದೆಯಲ್ಲಿ ತುಂಬ ಸಮಯಗಳವರೆಗೆ ಇರೋದರಿಂದ ಅದು ಆತನ ಏನು ಶರೀರವಲ್ಲ, ನೀರಲ್ಲಿ ಮಿಲನವಾಗಿಬಿಡ್ತದೆ, ಸಂಪೂರ್ಣ ಅಸ್ಥಿ ಉಳ್ಕೋತದೆ. ಆ ಅಸ್ಥಿಗೆ ಈ ಗುಜರಾತಿನೋ ಹಿಂದಿನೋ ಗೊತ್ತಿಲ್ಲ, ಕೊರಟ ಅಂತ ಹೇಳ್ತಾರೆ. ಆ ಕೊರಟ ಅಂತದಕ್ಕೆ ಅದಕ್ಕೆ ಅದು ಉಳಿದಿರೋದ್ರಿಂದ ಕೊರಟೇಶ್ವರ ಅಂತ ಇಲ್ಲಿ ಇರುವಂಥದ್ದು. ನಂತರ ವಿಷ್ಣು ದೇವರು ಏನು ಮಾಡ್ತಾರೆ, ಆ ಕೊರಟೇಶ್ವರನಿಗೆ ಪ್ರಕಟ ಆಗ್ತಾರೆ. ಯಾಕಂದರೆ ಅವನು ಕೂಡ ಮಹಾನ್ ಭಕ್ತನಾಗಿದ್ದ. ಆದ್ದರಿಂದ ದೇವರು ಪ್ರಕಟ ಆಗ್ತಾನೆ, ಅಂದರೂ ವಿಷ್ಣು ದೇವರು ಪ್ರಕಟ ಆಗ್ತಾರೆ. ಯಾಕೆಪ್ಪ ಅಂತಂದರೆ ಆತನ ಎಲ್ಲ ಏನು ದೋಷವೆಲ್ಲ ನಿವಾರಣೆ ಆಗಿಬಿಡುತ್ತೆ. ಈ ನರ್ಮದೆಯಲ್ಲಿ ಮುಳುಗಿದ್ರಿಂದ, ಅಲ್ಲಿ ಲೀನವಾಗಿದ್ದರಿಂದ ಆ ಕ್ಲೇಶಗಳೆಲ್ಲ ಹೊರಟೋಗ್ತವೆ. ಹಾಗಾಗಿ ಹೊರಟೋಗಿದ್ದರಿಂದ ಆತನ ಭಕ್ತಿಯ ಫಲದಿಂದ ವಿಷ್ಣು ದೇವರು ಪ್ರಕಟವಾಗಿರ್ತಾರೆ. ಹಾಗಾಗಿ ನಿನಗೆ ಏನು ಬೇಕು ಹೇಳು ಅಂತ ಹೇಳಿದಾಗ, ನನಗೆ ಗರುಡನಿಂದ ನನ್ನ ವಧೆ ಆಯಿತು, ಅದರಿಂದ ನನ್ನ ಮುಕ್ತಿ ಆಯಿತು. ಹಾಗಾಗಿ ಈ ಸ್ಥಾನಕ್ಕೆ ಗರುಡೇಶ್ವರ ಅಂತ ಹೆಸರು ಇರಲಿ ಅಂತ ದೇವರಲ್ಲಿ ಕೇಳ್ಕೊತಾರೆ. ಹಾಗಾಗಿ ಈ ಗರುಡೇಶ್ವರಕ್ಕೆ ಗರುಡೇಶ್ವರ ಅನ್ನೋ ಒಂದು ಹೆಸರು ಬಂದಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ದತ್ತಪೀಠ ಇರುವಂಥದ್ದು. ಮೊದಲದಾಗಿ ದಿಗಂಬರ ಅಂದರೆ ಅಕ್ಕಲ್ಕೋಟಲ್ಲಿರ್ತಕ್ಕಂಥ ಸಮರ್ಥ ಸ್ವಾಮಿ ಅವರು ಒಂದು ಅವತಾರ. ಆದರೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ನೃಸಿಂಹವಾಡಿಯಲ್ಲಿ ನೃಸಿಂಹ ಸರಸ್ವತಿಯವರು ಒಂದಾದರೆ, ಮತ್ತು ಈ ವಸುದೇವ ಸರಸ್ವತಿಯವರು ಕೂಡ ಒಂದು ಅವತಾರ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ದತ್ತ ಮಂದಿರ ಪಕ್ಕದಲ್ಲಿ ವಸುದೇವ ಸರಸ್ವತಿಯವರು ಸಮಾಧಿ ಆಗಿರುವಂಥದ್ದು. ಈ ಕ್ಷೇತ್ರದಲ್ಲಿ ಎಷ್ಟು ವಿಶೇಷ ಅಂದರೆ, ನಿಜವಾಗೂ ಈ ಗರುಡೇಶ್ವರ ಅಂದರೆ ಈ ನರ್ಮದಾ ನದಿ ಏನಿದೆಯಲ್ಲ ತುಂಬಾ ಅದ್ಭುತ. ಸಾಮಾನ್ಯವಾಗಿ ಇಲ್ಲಿ ಉತ್ತರ ವಾಹಿನಿ ನರ್ಮದಾ ಪರಿಕ್ರಮ ಇದೆ. ಅಂದರೆ ಈ ನದಿ ಏನಿದೆಯಲ್ಲ ಪಶ್ಚಿಮಕ್ಕೆ ಹರಿಯುವಂಥದ್ದು. ಹಾಗಾಗಿ ಮಧ್ಯಪ್ರದೇಶದಿಂದ ಉಗಮವಾಗಿ ಇದು ಪಶ್ಚಿಮ ದಿಕ್ಕಿ ಗುಜರಾತಿನ ಭರೂಚ್ ಮಾರ್ಗದಲ್ಲಿ, ಭರೂಚಿನ ಒಂದು ಅರಬ್ಬಿ ಸಮುದ್ರದಲ್ಲಿ ಅಂದರೆ ಸಿಂಧೂ ಸಾಗರದಲ್ಲಿ ಇದು ಲೀನವಾಗ್ತದೆ. ಈ ಮಧ್ಯದಲ್ಲಿ ಇದನ್ನು 3200 ಕಿಲೋಮೀಟರ್ ಉದ್ದ ಇರುವಂಥದ್ದು. ಈ ನರ್ಮದಾ ದೇವಿಯ ಅಂದರೆ ಈ ನರ್ಮದೆಯನ್ನು ಪರಿಕ್ರಮ ಮಾಡ್ತಾರೆ, ಅಂದರೆ ಪ್ರದಕ್ಷಿಣೆ ಹಾಕ್ತಾರೆ. ಈ ಪ್ರದಕ್ಷಿಣೆಯನ್ನು ಮಾರ್ಕಾಂಡ ಋಷಿಗಳು ಪ್ರಥಮವಾಗಿ ಶುರು ಮಾಡಿದ್ದು ಅಂತ ಹೇಳಲಾಗ್ತದೆ. ತದನಂತರದಲ್ಲಿ ಇಲ್ಲಿ ಅನೇಕ ಋಷಿಮುನಿಗಳು ಕೂಡ ಏನು ಪರಿಕ್ರಮ ಮಾಡಿರುವುದುಂಟು. ಮತ್ತು ಬೇರೆ ಬೇರೆ ಋಷಿಮುನಿಗಳು, ದೇವತೆಗಳು ಇಲ್ಲಿ ತಪಸ್ಸು ಮಾಡಿರತಕ್ಕಂಥ ಸ್ಥಳವಾಗಿದೆ. ವಿಶೇಷವಾಗಿ ನಾರದ ಮಹರ್ಷಿಗಳು ಈ ಗರುಡೇಶ್ವರದಲ್ಲಿ ತಪಸ್ಸು ಮಾಡಿರುವಂಥ ಸ್ಥಳ. ಸದಾ ಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಂ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ.
ಇಲ್ಲಿ ತುಂಬ ಸುಂದರವಾದ ದೇವಿ ನರ್ಮದೆಯ ಫೋಟೋ ಚಿತ್ರವನ್ನು ನಮಗೆ ಕಾಣಸಿಗುವಂಥದ್ದು. ನಿಜವಾಗಿಯೂ ಮೊಸಳೆಯ ವಾಹನವಾಗಿದೆ. ಈ ನರ್ಮದಾ ನದಿಯಲ್ಲೂ ಕೂಡ ತುಂಬ ಮೊಸಳೆಗಳು ಇರೋದರಿಂದ ಆ ನದಿಯಲ್ಲಿ ಸ್ನಾನದ ಅವಕಾಶ ತುಂಬಾ ಕಡಿಮೆ. ಎಲ್ಲೋ ಒಂದು ಕಡೆಗೆ ಸರ್ಕಾರದ ಒಂದು ಅನುಮತಿ ಇಲ್ಲದೆ ಜನಗಳು ಸ್ನಾನ ಮಾಡುವಂಥದ್ದು. ಹಾಗಾಗಿ ಕಾರಣ ಏನಪ್ಪ ಅಂದರೆ ಮೊಸಳೆಗಳು ತುಂಬ ಹಾನಿಗಳು ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಯಾರೂ ನದಿಯಲ್ಲಿ ಇಳಿದು ಸ್ನಾನ ಮಾಡೋದು ತುಂಬಾ ವಿರಳ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮಗೆ ನದಿ ಅಂದರೆ ಮೊದಲು ಸ್ನಾನ ಮಾಡುವಂಥದ್ದು ಇರ್ತದೆ. ಬಟ್ ಈ ನರ್ಮದಾ ನದಿಯಲ್ಲಿ ವಿಶೇಷವಾಗಿ ಗರುಡೇಶ್ವರ ಆಗ್ಬೋದು ಮತ್ತು ಈ ಉತ್ತರ ವಾಹಿನಿ ಸ್ಥಾನದಲ್ಲೂ ಕೂಡ ನಮಗೆ ಸ್ನಾನ ಮಾಡಲು ಅವಕಾಶ ಇಲ್ಲದಿರುವಂಥದ್ದು. ಬಂಧುಗಳೇ, ಈಗ ಮಹಾರಾಜಿ ಏನು ಇಲ್ಲಿ ಕೂತಿದ್ದಾರಲ್ಲ ಮಹಾರಾಜರು, ಅವ್ರು ಹೇಳಿದ್ರು ನಾನು ಅಶ್ವಿನಿ ಕುಮಾರರ ವಿಷಯಗಳನ್ನು ಹೇಳಿರಲಿಲ್ಲ. ಇಲ್ಲಿ ಅಶ್ವಿನಿ ಕುಮಾರರು ಕೂಡ ದೇವಸ್ಥಾನವಿದೆ ಮತ್ತು ಅವರು ಕೂಡ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಅಂತ ಮಹಾರಾಜರು ಹೇಳಿದ್ರು. ಸ್ಥಳವಾಗಿದೆ ಮತ್ತು ಸೂರ್ಯದೇವ ಅಂದರೆ ಸೂರ್ಯನಾರಾಯಣ, ಆ ಸೂರ್ಯನೂ ಕೂಡ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವಿದೆ. ಮತ್ತು ಇಂದ್ರದೇವ ಕೂಡ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವಿದೆ. ಮತ್ತು ವರುಣದೇವ ಕೂಡ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವಿದೆ. ಮತ್ತು ಗರುಡೇಶ್ವರ ಅಂದರೆ ಅಗಸ್ತ್ಯೇಶ್ವರ ಅಂದರೆ ಅಗಸ್ತ್ಯ ಮುನಿಗಳು ಕೂಡ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವಿದೆ. ಹಾಗಾಗಿ ನೋಡಿ, ಗರುಡೇಶ್ವರ ಊರಿನಲ್ಲಿ ನಾರದ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಇರುವಂಥದ್ದು. ಮತ್ತು ಅಗಸ್ತ್ಯೇಶ್ವರ ಗರುಡೇಶ್ವರ ದೇವಸ್ಥಾನ ಅಲ್ಲಿ ಇರುವಂಥದ್ದು. ಮತ್ತು ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಅಂದರೆ ಈ ನರ್ಮದಾ ಬ್ರಿಡ್ಜ್ನಿಂದ ಈ ಭಾಗದಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಇರುವಂಥದ್ದು. ಮತ್ತು ಗರುಡೇಶ್ವರದಿಂದ ಏಕತಾ ನಗರ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿ ಹೋದರೆ ಸೂರ್ಯದೇವರು ತಪಸ್ಸು ಮಾಡತಕ್ಕಂಥ ಸ್ಥಳವಿದೆ. ಮತ್ತು ನದಿಯ ಆ ತಟದಲ್ಲಿ ಆ ಭಾಗದಲ್ಲಿ ಇಂದ್ರದೇವ ಮತ್ತು ವರುಣದೇವ ತಪಸ್ಸು ಮಾಡಿರುವಂಥದ್ದಿದೆ. ಆದರೆ ವರುಣದೇವ ಇಂದ್ರದೇವ ತಪಸ್ಸು ಮಾಡತಕ್ಕಂಥ ಸ್ಥಳ ಏನಿದೆಯಲ್ಲ, ಅದು ನದಿಯ ಚಿಕ್ಕದೊಂದು ಡ್ಯಾಮ್ ಇದೆ, ಅಲ್ಲಿ ಮುಳುಗಿರುವುದು ಅಂತ ಹೇಳ್ತಾರೆ. ಆದರೂ ಅದನ್ನು ಪ್ರತಿರೂಪಕವಾಗಿ ತಟದಲ್ಲಿ ಒಂದು ದೇವಸ್ಥಾನವನ್ನು ಮಾಡಿರೋದಾಗಿ ಹೇಳ್ತಾರೆ. ಹಾಗಾಗಿ ಯಾವುದು ಮೂಲವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಅದನ್ನು ನಾನು ನಿಮಗೆ ತೋರಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ. ನಾರಾಯಣ ಪಾಂಡೆ.